ನಿಮ್ಮ ದೇಹದ ಮೇಲೆ ನಿಜವಾದ ಅಧಿಕಾರ ಯಾರಿಗಿದೆ? ಇದೇಂದ್ರೆ ಹೀಗೆ ಕೇಳ್ತಾ ಇದ್ದೀರಿ ಅಂತ ನೀವು ಕೇಳ್ಬೋದು. ನಮ್ಮ ದೇಹದ ಮೇಲೆ ನಮಗಲ್ಲದೆ ಬೇರಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ಆದರೆ ನೀವು ಮರು ಪ್ರಶ್ನೆ ಮಾಡಿದ್ರೂ ಕೂಡ ಒಂದು ಕ್ಷಣ ಯೋಚಿಸಿ. ಬಾಲ್ಯದಲ್ಲಿ ನಮ್ಮ ದೇಹದ ಬಗ್ಗೆ ನಮಗೆ ಅರಿವೇ ಇರುವುದಿಲ್ಲ. ಆಗ ನಮ್ಮ ತಾಯಿ ಅಥವಾ ತಂದೆ ನಮ್ಮನ್ನು ಮೀಸಿ ಶುಚಿಯಾಗಿಟ್ಟು ತಿಂಡಿ ತಿನಿಸುಗಳು ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತಾರೆ. ತುಸು ದೊಡ್ಡವನಾದ ಮೇಲೆ ದೇಹದ ಹಾರ್ಮೋನ್ಗಳು ಸಂಚಲನ ಶುರುವಾಗುತ್ತೆ. ಹರೆಯದ ಬಂದ ಮೇಲಂತೂ ಕೂಡ ಆಟ ಕೂಟ ಬೇಟಗಳು ದೇಹದ ಮತ್ತು ಮನಸ್ಸನ್ನು ಆಳಲು ಶುರು ಮಾಡುತ್ತೆ. ಅನೇಕ ಬಾರಿ ಊಟ ತಿಂಡಿ ನಿದ್ರೆಗಳು ತೊರೆದು ನಮ್ಮ ಆಕರ್ಷಣೆಯ ವಸ್ತು ವಿಷಯಗಳ ಬೆನ್ನತ್ತಿ ನಾವು ಹೋಗ್ತೇವೆ. ನಮ್ಮ ದೇಹ ಹೋಗುತ್ತೆ. ಅಂದರೆ ಆಕರ್ಷಣೆಗಳೇ ನಮ್ಮ ದೇಹವನ್ನು ಆಳುವಂಥ ಸ್ಥಿತಿಯು ಎದುರಾಗುತ್ತೆ. ತುಸು ಪ್ರಾಯ ಕಳೆದ ಮೇಲೆ ದಿನಚರಿ ಬೋರಾಗ ತೊಡಗುತ್ತೆ. BP ಡಯಾಬಿಟಿಸ್ ಎಂಬಂತೆ ಒಂದೊಂದು ರೋಗ ಕೂಡ ಬೆನ್ನು ಹತ್ಕೊಂಡು ಬರ್ತಾವೆ. ದೇಹ ನಮ್ಮನ್ನಾದರೂ ಕೇಳೋದಿಲ್ಲ. ನಮ್ಮ ದೇಹ ಇದ್ದರೂ ಕೂಡ ಸಿಹಿ ಇಷ್ಟೇ ತಿನ್ನಬೇಕು, ಇಷ್ಟೇ ನಾವು ಸೇವಿಸಬೇಕು ಅಂತ ದಿನಚರಿಯನ್ನು ಬದಲಾಯಿಸ್ತೇವೆ. ಕುಡಿತದಂತಹ ಹವ್ಯಾಸಗಳು ಬೆನ್ನು ಒಯ್ಯುತ್ತವೆ. ಮದ್ಯ ದೇಹವನ್ನು ಆಳಲು ಆರಂಭ ಮಾಡುತ್ತೆ. ಅಷ್ಟರಲ್ಲಾಗಲೇ ವೃದ್ಧಾಪ್ಯ ಕಾಲಿಟ್ಟಿರುತ್ತೆ. ಮುದಿತನ ರೋಗಗಳು ದೇಹವನ್ನು ಆಳ್ತಿರ್ತವೆ. ಹೀಗಿರುವಾಗ ನಿಜಕ್ಕೂ ನಮ್ಮ ದೇಹದ ಮೇಲೆ ಅಧಿಕಾರ ಯಾರಿಗಿದೆ? ಆದರೆ ಅದನ್ನು ನಾವು ಪ್ರಕೃತಿಯ ಕೃಪೆಯಿಂದ ಪಡೆದಿದ್ದೇವೆ ಎಂಬ ಎಚ್ಚರ ನಮಗೆ ಸದಾ ಇರಬೇಕು. ಪ್ರಕೃತಿಯ ಸಮತೋಲನವನ್ನು ದೇಹ ದಾಟಿದ ಕೂಡಲೇ ಅದರ ಮೇಲಿದ್ದ ಅಧಿಕಾರ ಕುಸಿಯತೊಡಗುತ್ತೆ. ಅಧಿಕಾರ ಹಾಗೂ ಕರ್ತವ್ಯ ಜೊತೆಗೆ ಬರುತ್ತೆ. ಇದರ ಅರಿವು ನಮಗಿರಬೇಕು.